ಸ್ನೇಹಿತರೆ ನಮಸ್ಕಾರ. ಈ ಮೂವಿ ಫಸ್ಟ್ ಪಾರ್ಟ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಆ ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ, ಆಗ ಕತೆ ಏನು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಈ ಮೂವಿ ಆರಂಭದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಟ್ರೋಲ್ಸ್ ಅನ್ನೋ ಕೆಲವು ದೈತ್ಯಕಾರದ ಪ್ರಾಣಿಗಳು ವಾಸವಾಗಿದ್ವು. ಅವುಗಳ ಹೃದಯ ಕಲ್ಲು ಮತ್ತೆ ಮಣ್ಣಿನಿಂದ ಮಾಡಲ್ಪಟ್ಟಿತ್ತು. ಅವುಗಳ ದೇಹ ಕೂಡ ವಿಶಾಲವಾದ ಕಲ್ಲುಗಳಿಂದ ಮಾಡಲ್ಪಟ್ಟಿದ್ದು. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಮತ್ತೆ ಈ ಟ್ರೋಲ್ಸ್ ಗಳು ಸಾಮಾನ್ಯವಾಗಿ ಜೊತೆಯಲ್ಲೇ ಬದುಕ್ತಾ ಇದ್ವು. ಇದಾದ್ಮೇಲೆ ಯುರೋಪ್ ಅಲ್ಲಿ ಒಂದು ಹೊಸ ಶಾಸನ ಶುರು ಆಗುತ್ತೆ. ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡೋಕೆ ಸೈಂಟ್ ಉಲ್ಲಫ್ ಅನ್ನೋ ಹೊಸ ರಾಜನನ್ನ ನೇಮಕ ಮಾಡ್ತಾರೆ. ಈ ರಾಜ ಇರೋಬರೋ ಎಲ್ಲ ಟ್ರೋಲ್ಸ್ ಗಳನ್ನ ಹುಡುಕಿ ಅವುಗಳನ್ನ ಸಾಯಿಸೋಕೆ ಶುರು ಮಾಡಿರ್ತಾನೆ. ಎಲ್ಲ ಟ್ರೋಲ್ಸ್ ಗಳಲ್ಲಿ ಕ್ರೈಸ್ತ ಧರ್ಮ ಮತ್ತೆ ಕ್ರಾಸ್ ನೋಡಿದ್ರೆ ಭಯ ಶುರು ಆಗಿರುತ್ತೆ. ಬರ್ತಾ ಬರ್ತಾ ಎಲ್ಲ ಟ್ರೋಲ್ಸ್ ಗಳನ್ನ ನಾಶ ಮಾಡಿ ಉಳಿದಂತ ಟ್ರೋಲ್ಸ್ ಗಳನ್ನ ಸೂರ್ಯನ ಬೆಳಕಿಗೆ ತಂದು ಕಲ್ಲುಗಳನ್ನಾಗಿ ಮಾಡಿರ್ತಾನೆ ಅಂತ ಟೊಬಾಯಸ್ ತನ್ನ ಮಗಳು ನೋರಾಗೆ ಕತೆಗಳ ಮುಖಾಂತರ ಹೇಳ್ತಾ ಇರ್ತಾನೆ. ಆಗ ಟೊಬಾಯಸ್ ನ ಹೆಂಡತಿ ಬಂದು ಕತೆ ಹೇಳಿದ್ದು ಸಾಕು, ಇವಾಗ ಮಲ್ಕೋ ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ನೋರಾ ಸೈಂಟ್ ಉಲ್ಲಫ್ ಇಂದ ಟ್ರೋಲ್ ಗಳನ್ನ ಕಾಪಾಡಕ್ಕೆ ಯಾರು ಬರಲಿಲ್ವಾ ಅಂತ ಕೇಳಿದಾಗ ಆ ಟೈಮ್ ಅಲ್ಲಿ ಯಾರು ಬರಲಿಲ್ಲ ಅಂತ ಟೊಬಾಯಸ್ ಹೇಳ್ತಾನೆ. ನಂತರ ಮಿಕ್ಕಿರೋ ಕತೆ ನಾಳೆ ಹೇಳ್ತೀನಿ ಅಂತ ನೋರನ್ನ ಮಲಗಿಸಿ ಹೊರಗಡೆ ಹೋಗ್ತಾರೆ. ಇದಾದ್ಮೇಲೆ 30 ವರ್ಷಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ನೋರಾ ಕೂಡ ಟೊಬಾಯಸ್ ತರ ಟ್ರೋಲ್ಸ್ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಯಾವುದೇ ವ್ಯಕ್ತಿಗಳ ಸಂಪರ್ಕ ಇಲ್ಲದೆ ಒಂದು ಕಾಡಿನಲ್ಲಿ ವಾಸವಾಗಿರ್ತಾಳೆ. ಆಗ ಒಬ್ಬ ಅಪರಿಚಿತ ವ್ಯಕ್ತಿ ಈ ರೂಮಿಗೆ ಬಂದಾಗ ನೋರಾ ಹಿಂದೆಯಿಂದ ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ಗೊತ್ತಾಗುತ್ತೆ ಈ ಅಪರಿಚಿತ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆಂಡ್ರಿಯಸ್ ಅಂತ. ಆಂಡ್ರಿಯಸ್ ಪ್ರೆಸಿಡೆಂಟ್ ನ ಪರ್ಸನಲ್ ಸೆಕ್ರೆಟರಿ ಆಗಿರೋದಲ್ಲದೆ ಮೊದಲನೇ ಪಾರ್ಟ್ ಅಲ್ಲಿ ಟ್ರೋಲ್ಸ್ ಗಳನ್ನ ಕಾಪಾಡೋಕೆ ನೋರಾಗೆ ಹೆಲ್ಪ್ ಕೂಡ ಮಾಡಿರ್ತಾನೆ. ನೋರಾ ಕೂಡ ಟೊಬಾಯಸ್ ತರ ಟ್ರೋಲ್ಸ್ ಮೇಲೆ ರಿಸರ್ಚ್ ಮಾಡಿರೋದ್ರಿಂದ ಟ್ರೋಲ್ಸ್ ಗಳ ಬಗ್ಗೆ ತುಂಬಾನೇ ತಿಳ್ಕೊಂಡಿರ್ತಾಳೆ. ಈ ಕಾರಣಕ್ಕೆ ಆಂಡ್ರಿಯಸ್ ನೋರನ ಒಂದು ಹೊಸ ಮಿಷನ್ ಗೆ ಇನ್ವೈಟ್ ಮಾಡೋಕೆ ಅಂತ ಬಂದಿರ್ತಾನೆ. ನಂತರ ಆಂಡ್ರಿಯಸ್ ನೋರನ್ನ ಕರ್ಕೊಂಡು ಟ್ರೋಲ್ಸ್ ರಿಸರ್ಚ್ ಸೆಂಟರ್ ಗೆ ಬಂದಾಗ ಪ್ರೊಫೆಸರ್ ಜಾನ್ ಮತ್ತೆ ಮೈಕ್ ಜೊತೆ ಭೇಟಿಯಾಗುತ್ತೆ. ಪ್ರೊಫೆಸರ್ ಜಾನ್ ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ ಅಂತ ಫೆಸಿಲಿಟಿ ಒಳಗೆ ಕರ್ಕೊಂಡು ಹೋದಾಗ ನೋರಾ ಎದುರುಗಡೆ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಈ ಫೆಸಿಲಿಟಿಯಲ್ಲಿ ಒಂದು ದೊಡ್ಡ ಟ್ರೋಲ್ಸ್ ನ ಕಟ್ಟಾಕಿರ್ತಾರೆ. ಈ ಟ್ರೋಲ್ ಸುಮಾರು 100 ವರ್ಷಗಳಿಂದ ಮಲಗಿರುತ್ತೆ. ಇದರ ಪಾರ್ಟ್ ಗಳನ್ನ ಕಟ್ ಮಾಡಿ ರಿಸರ್ಚ್ ಕೂಡ ಮಾಡ್ತಾ ಇರ್ತಾರೆ. ಒಂದು ವೇಳೆ ಟ್ರೋಲ್ಸ್ ನಿದ್ದೆಯಿಂದ ಇದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಅದರ ಸುತ್ತಮುತ್ತ ಯುವಿ ಲೈಟ್ ಗಳನ್ನ ಹಾಕಿರ್ತಾರೆ. ಇದೇ ಫೆಸಿಲಿಟಿಯಲ್ಲಿ ಸಿಗ್ಗಿ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಆಂಡ್ರಿಯಸ್ ಮತ್ತೆ ಸಿಗ್ಗಿ ಮದುವೆ ಆಗಿರೋ ಕಾರಣ ಸಿಗ್ಗಿ ಪ್ರೆಗ್ನೆಂಟ್ ಇರೋದ್ ನೋಡಿ ನೋರಾ ಇಬ್ರಿಗೂ ಕಂಗ್ರಾಚುಲೇಷನ್ ಅಂತ ಹೇಳ್ತಾಳೆ. ನೋರಾಗೆ ಇವ್ರ ಜೊತೆ ಕೆಲಸ ಮಾಡಕ್ಕೆ ಇಷ್ಟ ಇರೋದಿಲ್ಲ. ಯಾಕಂದ್ರೆ ಇವರು ಕೂಡ ಟ್ರೋಲ್ಸ್ ಗಳನ್ನ ಹಿಡಿದು ಅವುಗಳನ್ನ ಕತ್ತರಿಸಿ ರಿಸರ್ಚ್ ಗೆ ಯೂಸ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಅದಕ್ಕೆ ನೋರಾ ಎಲ್ಲರ ಕಣ್ಣು ತಪ್ಪಿಸಿ ಲಿಫ್ಟ್ ಹತ್ಕೊಂಡು ಟ್ರೋಲ್ ಕಿವಿ ಹತ್ರ ಬಂದು ಒಂದು ಪೋಯಂ ಎಳೆದಾಗ ಟ್ರೋಲ್ ಕಂಡ್ಬಿಟ್ಟು ಎಲ್ಲವನ್ನ ನಾಶ ಮಾಡೋಕೆ ಶುರು ಮಾಡುತ್ತೆ. ಪ್ರೊಫೆಸರ್ ಜಾನ್ ಯುವಿ ಲೈಟ್ ಗಳನ್ನ ಆನ್ ಮಾಡಕ್ ಹೇಳಿದಾಗ ಶಿನಾಲ್ ಸುಮಾರು 100 ವರ್ಷಗಳ ನಂತರ ಈ ಟ್ರೋಲ್ ಎಚ್ಚರ ಆಗಿದೆ, ಮತ್ತೆ ಅದನ್ನ ಮಲಗಿಸಿದ್ರೆ ಯಾವಾಗ ಎಚ್ಚರ ಆಗುತ್ತೋ ಏನೋ ಅಂತ ಯುವಿ ಲೈಟ್ ಕಂಟ್ರೋಲ್ ಮಾಡೋ ಬಟನ್ ಮೇಲೆ ಕಾಫಿ ಚೆಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡ್ತಾಳೆ. ಈ ಕಡೆ ಟ್ರೋಲ್ಸ್ ಕಟ್ಟಿರೋ ಎಲ್ಲಾ ಚೈನ್ ಗಳನ್ನ ಬಿಡಿಸ್ಕೊಂಡು ಅಲ್ಲಿರೋ ಜನಗಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡುತ್ತೆ. ಅದೇ ಟೈಮ್ಗೆ ಪ್ರೊಫೆಸರ್ ಜಾನ್ ಗೆ ಟ್ರೋಲ್ ನ ಒಂದು ಸಣ್ಣ ಪಾರ್ಟ್ ಸಿಕ್ಕಿರುತ್ತೆ. ಅದನ್ನ ತಗೊಂಡು ಪ್ರೊಫೆಸರ್ ಜಾನ್ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಟ್ರೋಲ್ ಇಡೀ ಫೆಸಿಲಿಟಿಯನ್ನ ನಾಶ ಮಾಡ್ಕೊಂಡು ಹೊರಗಡೆ ಬಂದು ಅಲ್ಲಿಂದ ಹೊರಟೋಗುತ್ತೆ. ಈ ವಿಷಯ ಆರ್ಮಿ ಅವರಿಗೆ ಗೊತ್ತಾಗಿ ಟ್ರೋಲ್ ನ ತಡಿಬೇಕು ಅಂತ ಒಂದು ಟೀಮ್ ಅನ್ನ ಕಳಿಸಿರ್ತಾನೆ. ಈ ಟೀಮ್ ನ ಲೀಡರ್ ಕ್ಯಾಪ್ಟನ್ ಕ್ರಿಸ್ ಅಂತ. ನೋರಾ ಮತ್ತೆ ಕ್ಯಾಪ್ಟನ್ ನ ಪರಿಚಯ ಮೊದಲನೇ ಪಾರ್ಟ್ ಇಂದಾನು ಇದ್ದಿರುತ್ತೆ. ನಂತರ ಪ್ರೆಸಿಡೆಂಟ್ ಮತ್ತೆ ಆರ್ಮಿ ಜನರಲ್ಸ್ ಎಲ್ಲ ಸೇರಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಡೆಸ್ತಾರೆ. ಈ ಮೀಟಿಂಗ್ ಅಲ್ಲಿ ಟ್ರೋಲ್ಸ್ ಗಳನ್ನ ಹೊರಗಡೆ ಹಾಗೆ ಬಿಟ್ರೆ ಪ್ರಾಬ್ಲಮ್ಸ್ ಗಳು ಆಗಬಹುದು, ಅದಕ್ಕೆ ಅವುಗಳನ್ನ ನಾಶ ಮಾಡಿ ಅಂತ ಆರ್ಡರ್ ಮಾಡಿರ್ತಾರೆ. ನೋರಾಗೆ ಟ್ರೋಲ್ಸ್ ಗಳನ್ನ ಸಾಯಿಸೋದು ಅಂದ್ರೆ ಇಷ್ಟ ಇರೋದಿಲ್ಲ. ಅದಕ್ಕೆ ಹೊರಗಡೆ ಬಂದು ಬೇಜಾರಲ್ಲಿ ಕೂತಿರ್ತಾಳೆ. ನಂತರ ಕ್ಯಾಪ್ಟನ್ ಯುವಿ ಲೈಟ್ ಗಳಿರೋ ಹೆಲಿಕಾಪ್ಟರ್ ಗಳನ್ನ ರೆಡಿ ಮಾಡ್ಕೊಂಡು ಆ ಟ್ರೋಲ್ಸ್ ನ ಸಾಯಿಸೋಕೆ ಅಂತ ಹೋಗಿರ್ತಾರೆ. ಈ ಕಡೆ ರಾತ್ರಿ ಒಂದು ಪಬ್ ಅಲ್ಲಿ ಪಾರ್ಟಿ ನಡೀತಾ ಇರಬೇಕಾದ್ರೆ ಟ್ರೋಲ್ ಅಲ್ಲಿಗೆ ಬಂದು ಆ ಪಬ್ ನ ರೂಫ್ ಟಾಪ್ ಕಿತ್ತು ಬಿಸಾಕುತ್ತೆ. ನಂತರ ಅಲ್ಲಿರೋ ಜನಗಳನ್ನ ಕಿತ್ಕೊಂಡು ತಿಂತಾ ಇರೋದನ್ನ ನೋಡಿ ತಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳಕ್ಕೆ ಮಿಕ್ಕಿರೋ ಜನಗಳೆಲ್ಲ ಓಡೋಕೆ ಶುರು ಮಾಡಿರ್ತಾರೆ. ಆಗ ಕ್ಯಾಪ್ಟನ್ ಕ್ರಿಸ್ ಬಂದು ಯುವಿ ಲೈಟ್ ಗಳನ್ನ ಆನ್ ಮಾಡಿ ಟ್ರೋಲ್ ಹತ್ರ ಬಂದಾಗ ಆ ಯುವಿ ಲೈಟ್ ಇಂದ ಟ್ರೋಲ್ ಗೆ ಜಾಸ್ತಿ ಡ್ಯಾಮೇಜ್ ಏನೋ ಆಗೋದಿಲ್ಲ. ಆಗ ಟ್ರೋಲ್ ಒಂದು ಲೈಟ್ ಕಂಬ ಕಿತ್ತು ಕ್ಯಾಪ್ಟನ್ ಸ್ನೇಹಿತ ಇರೋ ಹೆಲಿಕಾಪ್ಟರ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಹೆಲಿಕಾಪ್ಟರ್ ಕ್ರಾಶ್ ಆಗಿ ಕೆಳಗ್ ಬೀಳುತ್ತೆ. ಇದು ನೋಡಿ ಕ್ಯಾಪ್ಟನ್ ಕ್ರಿಸ್ ಕೋಪ ಮಾಡ್ಕೊಂಡು ಟ್ರೋಲ್ ಹತ್ರ ತನ್ನ ಹೆಲಿಕಾಪ್ಟರ್ ಸ್ಟಾಪ್ ಮಾಡಿದಾಗ ಟ್ರೋಲ್ ಏನು ಮಾಡದೆ ಅಲ್ಲಿಂದ ಮುಂದೆ ಹೋಗುತ್ತೆ. ನೋರಾಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಈ 3 ಜನರನ್ನ ಒಂದು ಮೌಂಟೇನ್ ಒಳಗಡೆ ಇರೋ ಗುಹೆಗೆ ಕರ್ಕೊಂಡು ಬರ್ತಾಳೆ. ಈ ಗುಹೆಯಲ್ಲಿ ಇನ್ನೊಂದು ಟ್ರೋಲ್ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ನೋರಾ ಅವಾಗವಾಗ ಈ ಗುಹೆಗೆ ಬಂದು ಈ ಟ್ರೋಲ್ ನ ಮೀಟ್ ಮಾಡ್ತಾ ಇರ್ತಾಳೆ. ಈ ಟ್ರೋಲ್ ಗೆ ನೇಚರ್ ಅಂತ ಹೆಸರು ಕೂಡ ಕೊಟ್ಟಿರ್ತಾಳೆ. ಈ ಟ್ರೋಲ್ ನ ತಡೆಯೋಕೆ ಅಂತ ನೋರಾ ನೇಚರ್ ಹತ್ರ ಬಂದು ಸಹಾಯ ಕೇಳಿದಾಗ ನೇಚರ್ ಕೂಡ ಸರಿ ಅಂತ ಒಪ್ಕೊಳ್ಳುತ್ತೆ. ಈ ಕಡೆ ಆ ಟ್ರೋಲ್ ಕೆಳಗಡೆ ಮನುಷ್ಯನೇ ಇರಲಿ ಮನೆನೇ ಇರಲಿ ಎಲ್ಲವನ್ನ ತುಳ್ಕೊಂಡು ಮುಂದೆ ಬರ್ತಾ ಇರುತ್ತೆ. ನೇಚರ್ ಟ್ರೋಲ್ ಗೆ ಮನುಷ್ಯರು ನಮ್ಮ ವೈರಿಗಳಲ್ಲ ಅಂತ ಹೇಳ್ತಾ ಇದ್ರು. ಟ್ರೋಲ್ ಕೇಳದೆ ಕೆಳಗಡೆ ಇರೋ ಸ್ನೋ ಮೇಲೆ ಜೋರಾಗಿ ಒದಿಯುತ್ತೆ. ಇದರಿಂದ ಕೆಳಗಡೆ ಇರೋ ಸ್ನೋ ಲೇಯರ್ ಬ್ರೇಕ್ ಆಗಿ ನೇಚರ್ ನೀರಲ್ಲಿ ಬಿದ್ದು ಮುಳುಗುತ್ತೆ. ನೋರಾ ಇದನ್ನ ನೋಡ್ತಾ ತುಂಬಾನೇ ದುಃಖದಿಂದ ಅಲ್ಲಿಂದ ಹೋಗ್ತಾರೆ. ನಂತರ ಶಿನಾಲ್ಗೆ ನಾನು ಇದಕ್ಕಿಂತ ಮುಂಚೆ ಒಂದ್ಸರಿ ನೇಚರ್ ನ ಹೊರಗಡೆ ಕರ್ಕೊಂಡು ಬಂದಿದ್ದೆ, ಆದ್ರೆ ಜಾಸ್ತಿ ಹೊತ್ತು ಹೊರಗಡೆ ಇರದೆ ಆ ಕತ್ತಲೆ ಇರೋ ಗುಹೆಯೊಳಗೆ ವಾಪಸ್ ಹೋಗಿತ್ತು. ಯಾಕಂದ್ರೆ ಆ ಗುಹೆಯೊಳಗೇನೆ ಅದು ಸೇಫ್ ಆಗಿ ಫೀಲ್ ಮಾಡ್ತಿತ್ತು ಅಂತ ಹೇಳ್ತಾಳೆ.
ನಂತರ ಟ್ರೋಲ್ ಯಾವ ಕಡೆ ಹೋಗ್ತಿದೆ ಅಂತ ಒಂದು ಮ್ಯಾಪ್ ಅಲ್ಲಿ ಮಾರ್ಕಿಂಗ್ ಮಾಡಿದ್ ನೋಡಿ ಗೊತ್ತಾಗುತ್ತೆ ನಾರ್ವೆ ದೇಶದಲ್ಲಿರೋ ಸೈಂಟ್ ಉಲ್ಲಫ್ ನ ಸಮಾಧಿ ಕಡೆ ಹೋಗ್ತಾ ಇದೆ ಅಂತ. ಅದಕ್ಕೆ ನೋರಾ ಮತ್ತೆ ಈ ಮೂವರನ್ನ ಕರ್ಕೊಂಡು ನಾರ್ವೆ ದೇಶದಲ್ಲಿರೋ ಆ ಚರ್ಚ್ ಗೆ ಹೋಗ್ತಾರೆ. ಇಷ್ಟು ವರ್ಷಗಳು ಕಳೆದ್ರೂ ಕೂಡ ಸೈಂಟ್ ಉಲ್ಲಫ್ ನ ಸಮಾಧಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಚರ್ಚ್ ಒಳಗಿರೋ ಗುಹೆ ಒಳಗೆ ಬಂದು ಹುಡುಕೋಕೆ ಶುರು ಮಾಡ್ತಾರೆ. ಕೊನೆಗೆ ಸೈಂಟ್ ಉಲ್ಲಫ್ ನ ಸಮಾಧಿ ಎಲ್ಲಿದೆ ಅಂತ ಗೊತ್ತಾಗಿ ಅದರ ಬಾಗಿಲನ್ನ ಓಪನ್ ಮಾಡಕ್ಕೆ 3 ಕೋಲುಗಳನ್ನ ಬಳಸ್ತಾರೆ. ಬಾಗಿಲನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದಾಗ ಅವನ ಸಮಾಧಿಯನ್ನ ನೋಡಿ ನೋರಾ ತುಂಬಾನೇ ಖುಷಿ ಪಡ್ತಾಳೆ. ನಂತರ ಆ ಸಮಾಧಿಯನ್ನ ಓಪನ್ ಮಾಡಿದಾಗ ಸೈಂಟ್ ಉಲ್ಲಫ್ ನ ಬಾಡಿ ಒಂದು ತಲವಾರ್ ಹಿಡ್ಕೊಂಡು ಮಲಗಿರೋದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳು ಕಳೆದ್ರೂ ಕೂಡ ಸೈಂಟ್ ಉಲ್ಲಫ್ ನ ಖಡ್ಗ ತುಕ್ಕಿಡದೆ ಹೊಳಿತಾ ಇರುತ್ತೆ. ಆ ಸಮಾಧಿಯಲ್ಲಿರೋ ಒಂದು ಪೇಪರ್ ಅನ್ನು ತೆಗೆದು ನೋಡಿದಾಗ ಇದರ ಇನ್ನೊಂದು ಭಾಗ ಟ್ರೋಲ್ ರಿಸರ್ಚ್ ಸೆಂಟರ್ ಅಲ್ಲಿ ಇದೆ ಅಂತ ಗೊತ್ತಾಗಿ ಎರಡನ್ನ ಮರ್ಜ್ ಮಾಡಿ ನೋಡ್ತಾರೆ. ಆಗ ಇವರಿಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ. ಬೇಸಿಕಲಿ ಟ್ರೋಲ್ಸ್ ಗಳನ್ನ ಸೈಂಟ್ ಉಲ್ಲಫ್ ಸಾಯಿಸಿರಲ್ಲ, ಬದಲಿಗೆ ಅವುಗಳಿಗೆ ಬೇರೆ ಒಂದು ಜಾಗದಲ್ಲಿ ಮನೆಗಳನ್ನ ಮಾಡಿಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಆದ್ರೆ ಚರ್ಚ್ಗೆ ಇವನ ಈ ಡಿಸಿಷನ್ ಇಷ್ಟ ಆಗದೆ ಟ್ರೋಲ್ ಗಳನ್ನ ಸಾಯಿಸಿ ಅದನ್ನೆಲ್ಲ ಸೈಂಟ್ ಉಲ್ಲಫ್ ಮೇಲೆ ಹಾಕಿರ್ತಾರೆ. ನಂತರ ಸೈಂಟ್ ಉಲ್ಲಫ್ ನ ಸಾಯಿಸಿ ಅವನ ದೇಹ ಯಾರಿಗೂ ಸಿಗಬಾರ್ದು ಅಂತ ಇಷ್ಟೊಂದು ಸೀಕ್ರೆಟ್ ಆಗಿ ಮುಚ್ಚಿಡ್ತಾರೆ. ಅಂದ್ರೆ ಟ್ರೋಲ್ ಇವಾಗ ಸೈಂಟ್ ಉಲ್ಲಫ್ ಅಷ್ಟೇ ಅಲ್ಲ, ಇಡೀ ನಾರ್ವೆ ದೇಶದ ಮೇಲೆನೆ ಸೇಡ್ ತೀರ್ಸ್ಕೋಬೇಕು ಅಂತ ಬರ್ತಾ ಇರುತ್ತೆ. ಈ ಕಡೆ ನ್ಯೂಸ್ ಅಲ್ಲಿ ಟ್ರೋಲ್ ಅಟ್ಯಾಕ್ ಮಾಡೋ ವಿಡಿಯೋಸ್ ಗಳೆಲ್ಲ ತುಂಬಾನೇ ವೈರಲ್ ಆಗ್ತಾ ಇರ್ತವೆ. ಗವರ್ಮೆಂಟ್ ಮೇಲೆ ಪ್ರೆಷರ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಪ್ರೆಸಿಡೆಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಆ ಏರಿಯಾದಲ್ಲಿರೋ ಜನಗಳನ್ನ ಇವ್ಯಾಕ್ಯುವೇಟ್ ಮಾಡಿ ಟ್ರೋಲ್ ಅನ್ನ ಸಾಯಿಸೋಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಾನೆ. ಆರ್ಮಿ ಜನರಲ್ ಕೂಡ ಟ್ರೋಲ್ ಅನ್ನು ಸಾಯಿಸೋಕೆ ಅಂತ ಒಂದು ಬಟಾಲಿಯನ್ ಅನ್ನ ಕಳಿಸ್ತಾನೆ. ಈ ಕಡೆ ಟ್ರೋಲ್ ಅನ್ನ ಸಾಮಾನ್ಯವಾಗಿ ಸಾಯಿಸೋಕಾಗಲ್ಲ. ಈ ಚರ್ಚ್ ಅಲ್ಲಿ ಅದಕ್ಕೆ ಅಂತ ಬೇರೆ ಏನಾದ್ರೂ ಉಪಾಯ ಇರಬಹುದು ಅಂತ ಯೋಚನೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಚರ್ಚ್ ಅಲ್ಲಿರೋ ಹೋಲಿ ವಾಟರ್ ಇಂದ ಆ ಟ್ರೋಲ್ ಅನ್ನ ಈಸಿಯಾಗಿ ಸಾಯಿಸಬಹುದು ಅಂತ. ಅದಕ್ಕೆ ಅಲ್ಲಿರೋ ಜನಗಳ ಸಹಾಯದಿಂದ ಹೋಲಿ ವಾಟರ್ ಅನ್ನ ಹೊರಗಡೆ ತಂದು ಎಲ್ಲಾ ಎಮ್ಯುನೇಷನ್ ಗಳಲ್ಲಿ ಫಿಲ್ ಮಾಡ್ತಾರೆ. ಅದೇ ಟೈಮ್ಗೆ ಟ್ರೋಲ್ ಕೂಡ ಬಂದು ಅಲ್ಲಿರೋ ಜನಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂದಾಗ ಆಂಡ್ರಿಯಸ್ ಚರ್ಚ್ ಅಲ್ಲಿರೋ ಗಂಟೆಯನ್ನ ಬಾರಿಸ್ತಾ ಇರ್ತಾನೆ. ಇದರಿಂದ ಟ್ರೋಲ್ಗೆ ಪೇನ್ ಆಗ್ತಾ ಇರಬೇಕಾದ್ರೆ ಆರ್ಮಿ ಕೂಡ ಎಲ್ಲಾ ಎಮ್ಯುನೇಷನ್ ಗಳಿಂದ ಟ್ರೋಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಟ್ರೋಲ್ ಒಂದು ಮರವನ್ನ ಕಿತ್ತು ಗಂಟೆ ಶಬ್ದ ಬರ್ತಿರೋ ಆ ಚರ್ಚ್ ಮೇಲೆ ಬಿಸಾಕುತ್ತೆ. ಎಷ್ಟೇ ಅಮ್ಯುನೇಷನ್ ಗಳಿಂದ ಅಟ್ಯಾಕ್ ಮಾಡಿದ್ರು ಕೂಡ ಈ ಟ್ರೋಲ್ಗೆ ಏನೂ ಆಗೋದಿಲ್ಲ. ಆಗ ಈ ಟ್ರೋಲ್ ನೋರನ್ನ ಸಾಯಿಸಬೇಕು ಅಂತ ಮುಂದೆ ಬರ್ಬೇಕಾದ್ರೆ ಎಲ್ರು ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ನೇಚರ್ ಅಲ್ಲಿ ಬರೋದ್ ನೋಡಿ ನೋರಾಗೆ ತುಂಬಾನೇ ಖುಷಿ ಆಗುತ್ತೆ. ಇದಾದ್ಮೇಲೆ ನೇಚರ್ ಮತ್ತೆ ಟ್ರೋಲ್ ಮಧ್ಯೆ ಒಂದು ಫೈಟ್ ಕೂಡ ಶುರು ಆಗುತ್ತೆ. ಈ ಫೈಟ್ ಅಲ್ಲಿ ಟ್ರೋಲ್ ನೇಚರ್ ನ ಸೋಲಿಸ್ತಾ ಇರುತ್ತೆ. ಆಗ ಎಲ್ರು ಡಿಸೈಡ್ ಮಾಡ್ತಾರೆ ಈ ಟ್ರೋಲ್ ನ ಸಾಯಿಸಬೇಕು ಅಂದ್ರೆ ಹೋಲಿ ವಾಟರ್ ಅದರ ಬಾಯಲ್ಲಿ ಹಾಕ್ಬೇಕು, ಅವಾಗ್ಲೇ ಈ ಟ್ರೋಲ್ ಸಾಯೋದು ಅಂತ. ಅದಕ್ಕೆ ಕ್ಯಾಪ್ಟನ್ ಕ್ರಿಸ್ ಮತ್ತೆ ಆಂಡ್ರಿಯಸ್ ಒಂದು ವಾಟರ್ ಬಾಂಬ್ ತಗೊಂಡು ಹೆಲಿಕಾಪ್ಟರ್ ಇಂದ ಟ್ರೋಲ್ ಬಾಯಿಗೆ ಹಾಕ್ಬೇಕು ಅಂತ ಮೇಲೆ ಹೋಗ್ತಾರೆ. ಆದ್ರೆ ನೇಚರ್ ಜೊತೆ ಫೈಟ್ ಮಾಡ್ತಿರೋ ಟ್ರೋಲ್ ಬಾಯಿ ಒಂದ್ ಕಡೆ ಇರದೆ ಅಲ್ಲಾಡ್ತಾ ಇರುತ್ತೆ. ಆಗ ಆಂಡ್ರಿಯಸ್ ಹೀಗಾದ್ರೆ ಕೆಲಸ ಆಗಲ್ಲ ಅಂತ ತನ್ನ ಹೆಂಡತಿ ಸಿಗ್ಗಿಗೆ ಕಾಲ್ ಮಾಡಿ ಕೊನೆಯದಾಗಿ ಮಾತಾಡ್ತಾನೆ. ನಂತರ ಆ ವಾಟರ್ ಬಾಂಬ್ ತಗೊಂಡು ಟ್ರೋಲ್ ಬಾಯಲ್ಲಿ ಜಂಪ್ ಮಾಡ್ತಾನೆ. ಈ ವಾಟರ್ ಬಾಂಬ್ ಟ್ರೋಲ್ ನ ಬಾಯಲ್ಲಿ ಬ್ಲಾಸ್ಟ್ ಆದಾಗ ಟ್ರೋಲ್ ಒಳಗಡೆಯಿಂದ ಸುಡ್ತಾ ಇರಬೇಕಾದ್ರೆ ನೇಚರ್ ಹಿಂದೆಯಿಂದ ಟ್ರೋಲ್ ನ ಹೃದಯವನ್ನ ಹೊರ ತೆಗೆಯುತ್ತೆ. ಒಂದ್ ಕಡೆ ಟ್ರೋಲ್ ನ ಕತೆ ಮುಗಿತು ಅಂತ ಎಲ್ಲರೂ ಖುಷಿ ಪಡ್ತಾ ಇರಬೇಕಾದ್ರೆ ಇನ್ನೊಂದ್ ಕಡೆ ಆಂಡ್ರಿಯಸ್ ನ ಸ್ಯಾಕ್ರಿಫೈಸ್ ನೆಂದು ದುಃಖ ಪಡ್ತಾ ಇರ್ತಾರೆ. ಕೆಲವು ತಿಂಗಳ ನಂತರ ಚರ್ಚ್ ನ ರಿನೋವೇಷನ್ ಕೆಲಸ ಕೂಡ ಸ್ಟಾರ್ಟ್ ಆಗಿರುತ್ತೆ. ಈ ಕಡೆ ಕ್ಯಾಪ್ಟನ್ ಕ್ರಿಸ್ ಆಂಡ್ರಿಯಸ್ ಮಗನ ಜೊತೆ ಆಟ ಆಡ್ತಾ ಇರ್ತಾನೆ. ನೋರಾ ಕೂಡ ಆಂಡ್ರಿಯಸ್ ಬರೆದಿರೋ ಒಂದು ಬುಕ್ ಅನ್ನ ಓದುತ್ತಾ ಇರ್ತಾಳೆ. ಮನೆಯಲ್ಲಿ ವೈಬ್ರೇಷನ್ ಆಗ್ತಾ ಇರಬೇಕಾದ್ರೆ ನೋರಾ ಹೊರಗಡೆ ಬಂದು ನೇಚರ್ ಅಲ್ಲಿಂದ ಹೋಗೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಇದರಿಂದ ಟ್ರೋಲ್ಸ್ ಮತ್ತೆ ಮನುಷ್ಯರು ಮತ್ತೆ ಒಟ್ಟಾಗಿ ಬದುಕ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಪ್ರೊಫೆಸರ್ ಜಾನ್ ಮುಂಚೆ ತಗೊಂಡ್ ಬಂದಿರೋ ಟ್ರೋಲ್ ಪಾರ್ಟ್ ಇಂದ ಒಂದು ಸಣ್ಣ ಟ್ರೋಲ್ ರೆಡಿ ಆಗಿದೆ ಅಂತ ಯಾರಿಗೋ ಫೋನ್ ಮುಖಾಂತರ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಕತೆ ಹೇಗನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ.